ಈ ಪೇಪರ್ಲೆಸ್ ವ್ಯವಸ್ಥೆ ವಿಶ್ವಾಸಾರ್ಹವಲ್ಲದ ವ್ಯವಸ್ಥೆಯಾಗಿದ್ದು, ಮುದ್ರಂಕ ಇಲಾಖೆಯಿಂದ ಪರವಾನಗಿ ಪಡೆದ ಪತ್ರಬರಹಗಾರರಿಗೆ ಪ್ರತ್ಯೇಕ ಲಾಗಿನ್ ನೀಡಬೇಕು, ಜೊತೆಗೆ ಪೇಪರ್ಲೆಸ್ನ ಲೋಪದೋಷಗಳನ್ನು ಸರಿಪಡಿಸಬೇಕೆಂದು ಪತ್ರಬರಹಗಾರ ಗಂಗರಾಜೇರಸ್ ಒತ್ತಾಯಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪೇಪರ್ಲೆಸ್ ವ್ಯವಸ್ಥೆಯಿಂದಾಗಿ ನಕಲಿ ದಾಖಲೆಗಳು ಸೃಷ್ಟಿಯಾಗಿ ಭೂಮಾಫಿಯಾ ಹೆಚ್ಚಾಗುವ ಸಾಧ್ಯತೆಯಿದೆ. ಈ ವ್ಯವಸ್ಥೆಯಿಂದಾಗಿ 25,000ಕ್ಕೂ ಹೆಚ್ಚು ಪತ್ರಬರಹಗಾರರು ಉದ್ಯೋಗ ಕಳೆದುಕೊಳ್ಳುವ ಆತಂಕ ಎದುರಾಗಿದೆ ಎಂದು ಅಳಲು ತೋಡಿಕೊಂಡರು. ಸಾಮಾನ್ಯ ಜನರ ಆಸ್ತಿ ಭದ್ರತೆ ಗಂಭೀರ ಅಪಾಯಕ್ಕೆ ಸಿಲುಕಿದೆ. ವಿಶ್ವಾಸಾರ್ಹವಲ್ಲದ ಈ ವ್ಯವಸ್ಥೆಯ ಲೋಪದೋಷಗಳನ್ನು ಸರಿಪಡಿಸಬೇಕೆಂದು ಸರ್ಕಾರಕ್ಕೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಪತ್ರಬರಹಗಾರರ ಬೇಡಿಕೆಗಳು ಈಡೇರಿಸದಿದ್ದರೆ ರಾಜ್ಯಾದ್ಯಂತ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಸಿದರು. ಕರ್ನಾಟಕ ರಾಜ್ಯದಲ್ಲಿ ಏನು ಪತ್ರಬರಹಗಾರ ಸಂಘ ಇತ್ತು, ಈಗ ಕರ್ನಾಟಕ ಸರ್ಕಾರ ಏನು ಮಾಡಿದೆ, ಪೇಪರ್ಲೆಸ್ ಅಂತ ಮಾಡ್ತಾ ಇದೆ. ಈ ಕರ್ನಾಟಕದಲ್ಲಿ ಪೇಪರ್ಲೆಸ್ ಅಂತ ಏನು ಮಾಡ್ತಾ ಇದ್ದಾರೋ ಇದು ನಮ್ಮ ಪತ್ರಬರಹಗಳಿಗೆ ಭದ್ರತೆ ಇಲ್ಲ. ಈ ಕಂದಾಯ ಇಲಾಖೆಯವರು ಸರ್ವೆ ಇಲಾಖೆಯಲ್ಲಿ ಲೈಸೆನ್ಸ್ ಸರ್ವೇರ್ಗಳಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ, ಅವ್ರಿಗೆ ಪ್ರತ್ಯೇಕ ಲಾಗಿನ್ ಕೊಟ್ಟಿದ್ದಾರೆ. ನಮಗೆ ಈ ಪತ್ರಬರಹಗೆ ಯಾವುದೇ ರೀತಿಯಾದ ಲಾಗಿನ್ ಕೊಡದೇನೆ ನಮಗೆ ಮಲ್ತಾಯಿ ಧೋರಣೆ ತೋರಿಸ್ತಾ ಇದೆ. ಈ ಹಿಂದೆ ಈ ನಮ್ಮ ಏನು ಮಹಾರಾಜ ಕಾಲದಿಂದ ಏನು ಪತ್ರ ಬರೀತಿದ್ರು, ಪತ್ರಬರಹಗಾರರಿಗೆ ಯಾವುದೇ ಒಂದಿತ್ತು ಮಾನ್ಯತೆ ಇತ್ತು. ಈ ಸರ್ಕಾರ ಏನು ನಮ್ಮ ಕೃಷ್ಣ ಬೈರೇಗೌಡರು ಏನು ಮಾಡ್ತಾ ಇದ್ದಾರೆ ಅಂದರೆ ಪೇಪರ್ಲೆಸ್ ಅಂತ ಮಾಡ್ತಾರೆ. ಪೇಪರ್ಲೆಸ್ ಮಾಡಲಿ ಬೇಡ ಅಂತಿಲ್ಲ, ನಮಗೆ ಭದ್ರತೆ ಏನಿದೆ ಪೇಪರ್ಲೆಸ್ ಮಾಡಿ ನಮಗೆ ಆದಂಥ ಲಾಗಿನ್ ಕೊಟ್ಟರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನು ಪತ್ರ ಬರಗಾರರಿಗೆ ಅವ್ರಿಗೆ ಪ್ರತ್ಯೇಕ ಲಾಗಿನ್ ಕೊಟ್ಟರೆ ನಮಗೂ ಅನುಕೂಲ ಆಗ್ತದೆ. ಮತ್ತು ಏನು ಕ್ರಯದಾರರಾಗ್ಬೋದು ಅಥವಾ ಮಾರಾಟಗಾರರಾಗ್ಬೋದು ಅವ್ರಿಗೂ ಒಂದು ಇದಿರ್ತಿದೆ. ಯಾಕಂದರೆ ನಾವು ಈಗ ಯಾರೋ ಮತ್ತೆ ಇಲ್ಲಿ ಹೊರಗಡೆ ಸೈಬರ್ ಹಾಕಿಸಿದಾಗ ಅವ್ರು ಏನು ಅಂತಲೂ ಗೊತ್ತಾಗಿರಲ್ಲ, ಏನೂ ಇಲ್ಲ. ಇದೇ ನಾವು ಅದೇ ಪತ್ರ ಬರಗಾದ್ರೆ ಈ ಸಬ್ ರಿಜಿಸ್ಟರ್ನು ಅಷ್ಟೇ, ಈಗ ಯಾರಪ್ಪ ಬರ್ದಿದ್ದಾರೋ, ಯಾರು ಸೈನು ಏನಾಗಿದೆ ಅನ್ಬಿಟ್ಟು ಮಾಡ್ಬೋದು. ಈಗ ಎಲ್ಲ ಸೈಬರ್ ಹಾಕ್ಸಿರ್ತಾರೆ, ಯಾರೋ ರಿಜಿಸ್ಟರ್ ಮಾಡೋದಿರ್ತದೆ, ಅದು ಯಾರು ಪಾರ್ಟಿಗಳಿಗೆ ತೊಂದರೆ, ಯಾರು ಮಾರಾಟ ಮಾಡಿರೋರ್ಬೋದು ಅಥವಾ ತಗೊಂಡಿರೋರಾಗಿರ್ಬೋದು. ನಾಳೆ ತೊಂದರೆ ಆದರೆ ಯಾರು ಹೊಣೆಗಾರರಾಗ್ತಾರೆ? ದಯವಿಟ್ಟು ಮಾನ್ಯ ಕಂದಾಯ ಸಚಿವರು ದಯವಿಟ್ಟು ಇಡೀ ಕರ್ನಾಟಕ ರಾಜ್ಯದ ಏನು ಪತ್ರ ಬರಗಾರರವ್ರೆ ಅವ್ರಿಗೆಲ್ಲ ಲಾಗಿನ್ ಕೊಡಬೇಕು. ಇಲ್ಲ ಅಂದರೆ ಇಡೀ ಕರ್ನಾಟಕ ರಾಜ್ಯದಂತ ನಾವು ನಮ್ಮ ವಿಧಾನಸೌಧ ಮುಂದೆ ಬಂದು. ಹಿರಿಯ ಪತ್ರಬರಹಗಾರ ವಿ. ಬಿಳಿಗಿರಯ್ಯ ಮಾತನಾಡಿ, ಮುದ್ರಂಕ ಇಲಾಖೆಯಿಂದ ಪರವಾನಗಿ ಪಡೆದ ಪತ್ರಬರಹಗಾರರು ಎಂದು ಅಧಿಕೃತವಾಗಿ ಲೈಸೆನ್ಸ್ ಪಡೆದುಕೊಂಡು ಪ್ರತಿಯೊಂದು ವರ್ಷವೂ ಪರಿಷ್ಕರಣೆ ಮಾಡಿಸಿಕೊಂಡು ಬರುತ್ತಿದ್ದೇವೆ. ಪೇಪರ್ಲೆಸ್ ಮಾಡುವುದರಲ್ಲಿ ಯಾವುದೇ ಅಭ್ಯಂತರವಿಲ್ಲ, ಆದರೆ ಪತ್ರಬರಹಗಾರರಿಗೆ ಸೇವಾ ಭದ್ರತೆಯನ್ನು ಒದಗಿಸಬೇಕೆಂದು ಕೋರಿದರು. ಪೇಪರ್ಲೆಸ್ನಿಂದಾಗಿ ಡಿಜಿಟಲ್ ದಾಖಲೆಗಳು ತಾಂತ್ರಿಕ ದೋಷ, ಹ್ಯಾಕಿಂಗ್ ಅಥವಾ ಸ್ಟೋರೇಜ್ ಸಮಸ್ಯೆಗಳಿಂದಾಗಿ ಸುಲಭವಾಗಿ ನಾಶವಾಗುವ ಸಾಧ್ಯತೆ ಇರುತ್ತದೆ. ಪೇಪರ್ಲೆಸ್ ವ್ಯವಸ್ಥೆಯಲ್ಲಿ ಖರೀದಿದಾರರು, ಮಾರಾಟಗಾರರು, ಸಾಕ್ಷಿದಾರರು ಹಾಗೂ ಅಧಿಕಾರಿಗಳು ಸಹ ಭೌತಿಕ ಸಹಿ ಮಾಡುವ ಅಗತ್ಯವಿಲ್ಲ. ಇದು ವ್ಯವಸ್ಥೆಯ ನಂಬಿಕೆಯನ್ನು ಪ್ರಶ್ನಿಸುವಂತೆ ಮಾಡುತ್ತಿದೆ. ಪತ್ರಬರಹಗಾರರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಹಲವು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಕಂದಾಯ ಸಚಿವರು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಈ ಬಗ್ಗೆ ಕಾನೂನು ಹೋರಾಟಕ್ಕೂ ಮುಂದಾಗಿದ್ದೇವೆ ಎಂದು ಹೇಳಿದರು. ಪತ್ರಬರಹಗಾರರಾಗಿ ನೋಂದಾಯಿತ ಪತ್ರಬರಹಗಾರರಾಗಿ ನಮಗೆ ಲೈಸೆನ್ಸ್ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟಿಂದ ICR ಇಂದ ಎಕ್ಸಾಮ್ ಕಾಲ್ ಮಾಡಿದ್ದಾರೆ. ಆ ರಿಟರ್ನ್ ಎಕ್ಸಾಮ್ ಬರೆದು ನಮಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಪಾಸ್ ಆಗಿದ್ದಾರೆ ಅಂತ. ತದನಂತರ ನಮಗೆ ದೃಢೀಕರಣ ಕೊಟ್ಟಿದ್ದಾರೆ, ಲೈಸೆನ್ಸ್ ಕಾಪಿ ಕೊಟ್ಟಿದ್ದಾರೆ. ಪ್ರತಿ ವರ್ಷ ನಾವು ರಿನ್ಯೂವಲ್ ಕೂಡ ಮಾಡಿಸ್ತಾ ಇದ್ದೀವಿ DR ಇಂದ. ಆಗಿದ್ರೂ ಕೂಡ ಕೃಷ್ಣ ಬೈರೇಗೌಡರು ಎಕ್ಸ್ಪೆಷಲಿ ಅವರೊಬ್ಬರೇ ಇದು ಈ ವಿಚಾರವಾಗಿ ಸಂಘಟನೆ 15 ಸಾರಿ ಅವ್ರು ಮನವಿ ಕೊಟ್ಟಿದ್ದೀವಿ. ಬೆಳಗಾಂ ಅಧಿವೇಶನದಲ್ಲಿ ಖುದ್ದೋಗಿ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ. ಎಲ್ಲ ಕಡೆನೂ ಅವ್ರು ಹೇಳಿದ್ರೆ ಅವ್ರು ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಡೋ ಧೋರಣೆಯನ್ನ ಮಾಡ್ತಾ ಇದ್ದಾರೆ. ಆ ಧೋರಣೆಯನ್ನ ನಮ್ಮ ಅಸೋಸಿಯೇಷನ್ ಕಡ್ಡಾಯವಾಗಿ ಖಂಡಿಸ್ತಾ ಇದ್ದೀವಿ. ಮತ್ತು ಈಗ ನಮಗೆ ಏನಾದರೂ ಸೇವೆ ಭದ್ರತೆ ನೀವು ಕೊಡೋದಿಲ್ಲ ಅಂದರೆ ನಮ್ಗೆ ಯಾಕೆ ಎಕ್ಸಾಮ್ ಕಾಲ್ ಮಾಡಿದ್ರಿ? ನೀವು ಎಕ್ಸಾಮ್ ಕಾಲ್ ಮಾಡಿದ್ಮೇಲೆ ಮಾನವೀಯತೆ ದೃಷ್ಟಿ ಇಲ್ಲಾದ್ರೂ ಈಗ ನಾವು ಒಂದು 20-25,000 ಜನ ಇದ್ದೀವಿ ಸರ್. 25,000 ಕುಟುಂಬ ನಮ್ಮನ್ನು ಅವಲಂಬನೆ ಆಗಿದೆ. ಈಗ ನನ್ನಲ್ಲೇ ಒಂದು 4 ಜನ ಕೆಲಸ ಮಾಡ್ತಾರೆ. ಆ 4 ಕುಟುಂಬ ಅದು ಊಟ ಮಾಡ್ತಾ ಇದ್ದಾರೆ. ಈಗ ಅವ್ರು ನಾನು ಮುಚ್ಚಿದ್ರೆ ಏನು ಮಾಡೋದು ಆ ಕುಟುಂಬಕ್ಕೆ? ಆ ವಿಚಾರವಾಗಿ ಎಷ್ಟೇ ಸಂಘಟನೆಯಿಂದ ಮನವಿ ಕೊಟ್ಟರು ಕೂಡ ಅವ್ರು ಸ್ಪಂದಿಸ್ತಾ ಇಲ್ಲ. ಈ ವಿಚಾರವಾಗಿ ನಾವು ಕೋರ್ಟ್ಗೂ ಕೂಡ ಹೋಗಿದ್ದೀವಿ. ಹೈಕೋರ್ಟಲ್ಲಿ ರಿಪ್ರೆಸೆಂಟೇಷನ್ ಕೂಡ ದಾಖಲಾಗಿದೆ. ಆದರೂ ಇವರು ಏಕಾಏಕಿ ನಾವು ಯಾವುದೇ ಅರ್ಜಿನ ಪರಿಗಣಿಸಲ್ಲ. ನಾವೇನು ಇವರು ಸರ್ಕಾರಕ್ಕೆ ವಿರೋಧಿಗಳ ನಾವು ಈಗ ವೋಟ್ ಮಾಡಿಲ್ವಾ? ಯಾಕೆ ಪರಿಗಣನೆ ನೀವು ತಗೊಳ್ಳೋದಿಲ್ಲ? ಹಂಗಿದ್ರೆ ನಮ್ಮ ಪತ್ರ ಬರೋದಾದ್ರೂ ಏನು ಅನ್ಯಾಯ ಮಾಡಿದ್ದೀವಿ ನಿಮಗೆ? ನಿಮ್ಮ ಸರ್ಕಾರಕ್ಕಾಗಲಿ, ಸಿದ್ದರಾಮಯ್ಯ ಅವ್ರಿಗಾಗಲಿ, ಕೃಷ್ಣ ಬೈರೇಗೌಡರಿಗಾಗಲಿ ಯಾರು ಅನ್ಯಾಯ ಮಾಡಿದ್ದೀವಿ ನಾವು ಸಂಘಟನೆಯವರು? ಪತ್ರ ಬರೋದಾದ್ರು ಆಯಿತು,
ನೀವು ಪತ್ರ ಬರಹಗಾರರಿಂದ ನಿಮಗೆ ರೆವಿನ್ಯೂ ಕಲೆಕ್ಟ್ ಆಗ್ತಾ ಇದೆಯಾ ಇಲ್ವಾ? ಅಷ್ಟು ರೆವಿನ್ಯೂ ಕಲೆಕ್ಟ್ ಮಾಡಿಕೊಡ್ತಾ ಇದ್ರೆ ಅಟ್ಲೀಸ್ಟ್ ನಮ್ಮ ಸಂಘಟನೆಯವರು ಹೋಗಿ ಗಂಟೆಗಟ್ಟಲೆ ಕಾದು ಅವ್ರ ಚೇಂಬರ್ ಹತ್ರ ಕೂತು ಮನವಿ ಕೊಟ್ಟರು ಸರ್ ಅಟ್ಲೀಸ್ಟ್ ಅವರು ಸ್ಪಂದಿಸ್ತಾ ಇಲ್ಲ. ಯಾಕೆ ಅಂತ ಗೊತ್ತಾಯ್ತಿಲ್ಲ. ಅವ್ರು ಹೇಳ್ತಾರಂತೆ ಒಂದು ಕಡೆ ನಾನು ಪೇಪರ್ಲೆಸ್ ಮಾಡ್ತೀನಿ, ಫೇಸ್ಲೆಸ್ ಮಾಡ್ತೀನಿ, ಸೈಲೆಸ್ ಮಾಡ್ತೀನಿ ಅಂತ ಹೇಳ್ತಾರಂತೆ ಸರ್. ಆಯ್ತು, ಇವರು ನಾವು ತಂತ್ರಜ್ಞಾನನ ಒಪ್ಕೊಳ್ಳೋಣ, ಅವ್ರ ತಂತ್ರಜ್ಞಾನಕ್ಕೆ ನಾವು ಒಪ್ಕೊಳ್ಳೋಣ. ಹಾಗಿದ್ರೆ ಈ ಸರ್ಕಾರಕ್ಕೆ ಈ ಕೃಷ್ಣ ಬರೆಯೋರಿಗೆ ನಾನೇ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಬಿಳಿಗಿರಿ ಅನ್ನೋ ಪತ್ರ ಬರಗಾರ ಯಾಕೆ ನೀವೀಗ ಬ್ಯಾಲೆಟ್ ಪೇಪರ್ ವಾಪಸ್ ಕೊಡ್ತಾ ಇದ್ದೀರಿ? ಇದೇ ಸಂದರ್ಭದಲ್ಲಿ ಪತ್ರಬರಹಗಾರರಾದ ವಿಜಯ್ ಕುಮಾರ್, ಉಮೇಶ್ ರಾಜೇರಸ್, ಸದಾಶಿವಮೂರ್ತಿ, ವೆಂಕಟಸ್ವಾಮಿ, ಶ್ರೀನಿವಾಸಗೌಡ, ಸುಬ್ರಹ್ಮಣ್ಯ ರಾಜೇರಸ್, ಶಿವಕುಮಾರ್ ಸೇರಿದಂತೆ ಇತರರು ಇದ್ದರು.